ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿವಸದಿಂದ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಎಕ್ಸಾಮ್ಸ್ ಅದು ಇದು ಪ್ರಾಜೆಕ್ಟ್ಸ್ ಅಂತ ಅಂದ್ಕೊಂಡು ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲಿಲ್ಲ. ಸಾರಿ ಫಾರ್ ದಟ್ ಅಂತ ಹೇಳ್ತಾ ಎಲ್ಲರಿಗೂ ಮೊದಲನೇದಾಗಿ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. 9 ದಿನವೂ ಕೂಡ ಒಂದೊಂದು ವಿವಿಧ ರೀತಿಯಲ್ಲಿ ನಾವು ಹಬ್ಬನ ಆಚರಿಸ್ತೀವಿ ಅಂತಲೇ ಹೇಳ್ಬೋದು. ನಮ್ಮ ಕೊಲ್ಲಾಪುರದಮ್ಮನ ದೇವಸ್ಥಾನದಲ್ಲಿ ಡೈಲಿ ಒಂದೊಂದು ವಿಭಿನ್ನವಾದ ಅವತಾರ ಅಂದರೆ ಒಂದೊಂದು ಅಲಂಕಾರಗಳನ್ನ ದೇವಿಗೆ ಮಾಡ್ತಾರೆ. ಸೊ ಈ 3 ದಿನ ಯಾವ ರೀತಿ ನಮ್ಮ ಕೊಲ್ಲಾಪುರದಮ್ಮನ ದೇವಸ್ಥಾನದಲ್ಲಿ ಯಾವ ರೀತಿ ಹಬ್ಬ ಮಾಡಿದ್ವಿ, ನಮ್ಮನ್ನು ನಾವು ಯಾವ ರೀತಿ ಪೂಜೆಗಳನ್ನ ಮಾಡಿದ್ದೀನಿ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಡೇ 1 ನವರಾತ್ರಿ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಡೇ 2 ಇಂದ ನಾನು 2ನೇ ದಿವಸದಿಂದ ನಾನು ನವರಾತ್ರಿನ ಮಾಡ್ಕೊಂಡು ಬಂದೆ. ಮೊದಲು ನಾನು ನೀಟಾಗಿ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ದೇವರ ಸಾಮಾನೆಲ್ಲ ತೊಳ್ಕೊಂಡು ನೀಟಾಗಿ ಕುಂಕುಮ ಎಲ್ಲ ಹಚ್ಚಿ ನಾನು ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಫೈನಲಿ ಲಕ್ಷ್ಮಿಗೆ ನಾನು ಈ ರೀತಿ ಕುಂಕುಮ ಇಟ್ಬಿಟ್ಟು ನೆಕ್ಸ್ಟು ಕಳಸ ಎಲ್ಲ ರೆಡಿ ಮಾಡಿಕೊಂಡು ನಾನು ನೀಟಾಗಿ ಒಂದು ಕಡೆಯಿಂದ ಅಲಂಕಾರ ಮಾಡ್ಕೊಂಡು ಬಂದೆ. ಆದಷ್ಟು ನೀವು ಮುಂಜಾನೆ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ, ಯಾಕೆಂದರೆ ನವರಾತ್ರಿನಲ್ಲಿ ಮುಂಜಾನೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ. ಬಟ್ ನನಗೆ ಅವತ್ತು ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಮಾಡೋಕ್ಕೆ ತುಂಬಾ ಲೇಟ್ ಆಗೋಯಿತು. ಮತ್ತು ನಾನು ನವರಾತ್ರಿ ಟೈಮಲ್ಲಿ ನಾನು ನಿಂಬೆಹಣ್ಣು ದೀಪ ಹಚ್ತೀನಿ. 8 ನಿಂಬೆಹಣ್ಣು ದೀಪನ ಹಚ್ಚೋದು ಇಷ್ಟ ಅಂತ ಹೇಳಿಬಿಟ್ಟು ನಿಂಬೆಹಣ್ಣು ದೀಪಗೆಲ್ಲ ಅಮ್ಮ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ದೀಪ ಎಲ್ಲ ನೀಟಾಗಿ ಅಮ್ಮ ಇವತ್ತು ರೆಡಿ ಮಾಡಿಕೊಡ್ತಾಯಿದ್ರು. ಸೊ ಡೈಲಿ ನಾನೇ ಮಾಡ್ಕೊಳ್ಳೋದು, ಬಟ್ ಇವತ್ತು ಲೇಟ್ ಆಗಿಬಿಡುತ್ತೆ, ಬೇಗ ಹೋಗಬೇಕು ದೇವಸ್ಥಾನಕ್ಕೆ ಅಂದ್ಬಿಟ್ಟು ನೋಡಿ ಫೈನಲಿ ಸೆಕೆಂಡ್ ಡೇ ನಾನು ಈ ರೀತಿ ಹೂವು ಎಲ್ಲ ಮುಡಿಸ್ಕೊಂಡು ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೈವೇದ್ಯ ಸೆಕೆಂಡ್ ಡೇ ತುಂಬ ಲೇಟಾಗಿದೆ ಅಂತ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಕಡಲೆ ಸಕ್ಕರೆ ಇಟ್ಬಿಟ್ಟು ನೈವೇದ್ಯವನ್ನು ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಫೈನಲಿ ಅಮ್ಮ ಎಲ್ಲ ನಿಂಬೆಹಣ್ಣು ದೀಪ ಹಚ್ಚೋದೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟರು. ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹೂವು ಎಲ್ಲ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ನಾನು ಮತ್ತೆ ಇನ್ನೊಂದು ರೌಂಡ್ ಹೂವನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ಸೊ ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಎಲ್ಲ ಪೂಜೆ ಎಲ್ಲ ಮಾಡಿದೆ. ಅಮ್ಮ ಬೇರೆ ಟಿಫನ್ ಅದು ಇದು ಅಂತ ಅಲ್ಲಿದ್ದರು ಅಡುಗೆ ಮನೆಯಲ್ಲಿ. ಸೊ ನೋಡಿ ಫೈನಲಿ ದೇವ್ರ ಮನೆ ಎಲ್ಲ ರೆಡಿಯಾಗಿ ಸೊ ನಿಂಬೆಹಣ್ಣು ದೀಪನೂ ಕೂಡ ಒಟ್ಟಿಗೆ ರೆಡಿ ಮಾಡಿ ಎತ್ತಿಟ್ಬಿಟ್ಟೆ, ಯಾಕೆಂದರೆ ಪೂಜೆ ಮಾಡಿದ ತಕ್ಷಣವೇ ಹೊರಡಕ್ಕೆ ಸರಿ ಹೋಗುತ್ತೆ ಅಂತ. ನೋಡಿ ನೈವೇದ್ಯ ವಿಳ್ಯದೆಲೆ ಅಡಿಕೆ ಎಲ್ಲ ದಕ್ಷಿಣೆ ಎಲ್ಲ ಇಟ್ಟು ಈಗ ಪೂಜೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಕಾಮಾಕ್ಷಿ ದೀಪ ನಾವು ಹಚ್ತೀವಿ, ಡೈಲಿ ಹಚ್ಚೋದಿಲ್ಲ. ಈ ಥರ ಏನಾದರೂ ನವರಾತ್ರಿ ಬಂದಾಗ ಕಾಮಾಕ್ಷಿ ದೀಪನ ನಾವು ಹಚ್ತೀವಿ. ಸೊ ನೀವು ಕಾಮಾಕ್ಷಿ ದೀಪ ಹಚ್ಚಬೇಕಾದ್ರೆ ಏನು ಮಾಡಿ ಅಂದರೆ ಕೆಳಗಡೆ ನೀರು ಹಾಕಿಬಿಟ್ಟು ಕಾಮಾಕ್ಷಿ ದೀಪ ಹಚ್ಚಿ, ಹಾಗೆ ಇಟ್ಟು ಕಾಮಾಕ್ಷಿ ದೀಪನ ಹಚ್ಚಬಾರ್ದು. ಸೊ ಫೈನಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನಿಜ ಈ ಥರ ನವರಾತ್ರಿ ಡೈಲಿ ಪೂಜೆ ಮಾಡೋದ್ರಿಂದ ಖುಷಿ. ನಮ್ಮನೆ ಡೈಲಿ ನಾವು ಯಾವಾಗಲೂ ಪೂಜೆ ಮಾಡ್ತೀವಿ, ಬಟ್ ನವರಾತ್ರಿ ಇದ್ದಾಗ ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ನಿಂಬೆಹಣ್ಣು ದೀಪ ಎಲ್ಲ ಹಚ್ತೀವಿ. ಆಮೇಲೆ ನಾನು ಬೇಗ ಎದ್ದು ಪೂಜೆ ಮಾಡಬೇಕಂತ ಅನ್ಕೋತೀನಿ, ಬಟ್ ಒಂದೊಂದ್ಸಲ ಲೇಟಾಗಿ ಎದ್ಬಿಡ್ತೀನಿ. ನೋಡಿ ಇದು 2ನೇ ದಿನದ ಅಲಂಕಾರ ನಮ್ಮ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ. ನಮ್ಮ ಕೊಲ್ಲಾಪುರದಮ್ಮ ಈ ಥರ ರೆಡಿಯಾಗಿತ್ತು. ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡಿದರು, ನಿಜ ತುಂಬ ಚೆನ್ನಾಗಿ ಮಾಡಿದರು. ಅನ್ನಪೂರ್ಣೇಶ್ವರಿ ಅಮ್ಮನ್ನೇ ನೋಡಿದಷ್ಟು ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ಮಾಡಿದರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಬಂದೆ, ಬಟ್ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಿಂಬೆಹಣ್ಣು ದೀಪ ಹಚ್ಚಿದ್ದು. ಇದು ಸಂಜೆ ದೀಪ ಇನ್ನೂ ಉರಿತಾ ಇತ್ತು. ಸೊ ಅದಕ್ಕೆ ಎಣ್ಣೆ ಬಿಟ್ಬಿಟ್ಟು ನಾರ್ಮಲ್ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆ ಪೂಜೆ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ದುಮ್ ದುರ್ಗಾಯೈ ನಮಃ ಅಂತ 108 ಸಲ ನೀವು ಹೇಳ್ಕೊಳ್ಳಿ. ಬೆಳಗ್ಗೆ ಆದರೂ ಆಯಿತು, ಸಂಜೆ ಆದರೂ ಆಯಿತು, 108 ಸಲ ದುಮ್ ದುರ್ಗಾಯೈ ನಮಃ ಅಂತ ಈ ಒಂದು ಮಂತ್ರ ಹೇಳ್ಕೊಂಡ್ರೆ ನೀವು ನಿಜ ನಿಮಗೆ ತುಂಬ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ 9 ದಿನ ಈ ದುಮ್ ದುರ್ಗಾಯೈ ನಮಃ ಅಂತ ಹೇಳೋದ್ರಿಂದ ನಿಮ್ಮದೇನೇ ಕಷ್ಟ ಇದ್ದರೂ ನಿವಾರಣೆ ಆಗುತ್ತೆ, ಮತ್ತು ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಒಂದು ಪಾಸಿಟಿವ್ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಅದನ್ನು ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಮಾಡಿ, ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ನಮ್ಮ ಸಂಜೆ ಪೂಜೆ ಇರೋದ್ರಿಂದ
ನಾವೆಲ್ಲ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ಕೈ ಮುಕ್ಕೊಂಡು ನಾನು ಕೂತಿದ್ದೆ. ಜಸ್ಟ್ ಒಂದು ಸಿಂಪಲಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಪೂಜೆ ನಡಿಬೇಕಾದ್ರೆ. ಇದು ನಮ್ಮ ಕೊಲ್ಲಾಪುರದಮ್ಮ ಜೋಕಾಲಿ ಮೇಲೆ ಕೂರಿಸಿರ್ತಾರೆ. ನಿಜ ತುಂಬ ಮುದ್ದಾಗಿ ಕಾಣಿಸ್ತಿತ್ತು. ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಡೈಲಿ ಹೋಗೋದಕ್ಕಿಂತ ಡಿಫ್ರೆಂಟಾಗಿ ರೆಡಿ ಮಾಡಿರ್ತಾರೆ. ಅದನ್ನ ನೋಡೋಕ್ಕೆ ಒಂಥರ ಖುಷಿ. ಜನ ಅಂತೂ ತುಂಬ ಜನ ಬರ್ತಾರೆ ಎಲ್ಲ ಕಡೆಯಿಂದ. ಯಾಕೆಂದರೆ ಡೈಲಿ ಒಂದೊಂದು ಅಲಂಕಾರ ಮಾಡೋದ್ರಿಂದ ತುಂಬ ಜನ ಬರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ನೈಟೆಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಇರುತ್ತೆ, ದೀಪ ಎಲ್ಲ ಹಚ್ತಾರೆ. ನಮಗೊಂಥರ 9 ಡೇಸು ತುಂಬ ಸೆಲೆಬ್ರೇಷನ್. ಆಮೇಲೆ ಡೈಲಿ ಒಬ್ಬೊಬ್ಬರು ಭಜನೆ ಮಾಡ್ತಾರೆ, ಸಾಂಗ್ ಹೇಳ್ತಾರೆ. ಇದು ಆ್ಯಕ್ಚುಲಿ ಡೇ 3 ಮೂರನೇ ದಿನದ್ದು ಇದು. ಆಲ್ರೆಡಿ ನಾನು ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನನ್ನ ಪ್ರಕಾರ ಡೈಲಿ ಒಂದೊಂದು ಹೂವು ಹಾಕಿ ಪೂಜೆ ಮಾಡಬೇಕು ಅನ್ನೋದು ನನ್ನ ಇಷ್ಟ. ಸೊ ಇವತ್ತು ಸ್ಫಟಿಕ ಹೂವು ತರಿಸಿದ್ದೆ. ಡಿಫ್ರೆಂಟಾಗಿ ಏನಾದರೂ ಬೇರೆ ಹೂವು ತೊಗೊಂಬನ್ನಿ ಅಂತ ಅಪ್ಪಂಗಿದ್ರೆ ಸೊ ಅದಕ್ಕೆ ಸ್ಫಟಿಕ ಹೂವು ತಂದಿದ್ರು. ಸ್ಫಟಿಕ ಹೂವು ಹಾಕಿಬಿಟ್ಟು ಪೂಜೆ ಮಾಡಿದೆ. ನಿಜ ಪಿಂಕಾಗಿ ನಿಜ ತುಂಬ ಚೆನ್ನಾಗಿ ಕಾಣಿಸಿದೆ ಅಂತಲೇ ಹೇಳ್ಬೋದು. ನಿನ್ನೆ ನೈವೇದ್ಯ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ನೈವೇದ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹಾಲು ಖೀರು ಅಂದರೆ ನಾನು ಡೈಲಿ ಒಂದು ನೈವೇದ್ಯ ಅಂದರೆ ಇವತ್ತಿನ ದಿನ 3ನೇ ದಿನ ಹಾಲು ಕ್ಷೀರ ಅಂದರೆ ಹಾಲನ್ನ ಉಪಯೋಗಿಸ್ಕೊಂಡು ನಾವು ನೈವೇದ್ಯವನ್ನು ಮಾಡಬೇಕು ಅಂತ ನಾನು ಎಲ್ಲೋ ಓದಿದ ನೆನಪು. ಅಂದರೆ ಇದಕ್ಕೆ ಅಂತಲೇ ನಾನು ಎಲ್ಲೋ ನೋಡಿದೆ. ಸೊ ಹಾಗಾಗಿ ಇವತ್ತು ಹಾಲಿನಿಂದ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇವತ್ತು ಹಾಲನ್ನ ಖೀರ್ ಮಾಡ್ತಾಯಿದ್ದೀನಿ. ಹಾಲನ್ನ ಉಪಯೋಗಿಸಿ ನೀವು ಅಕ್ಕಿನೂ ಉಪಯೋಗಿಸಿ ಮಾಡ್ಬೋದು, ಅನ್ನ ಉಪಯೋಗಿಸಿ ಪಾಯಸ ಮಾಡ್ಬೋದು ಹಾಲಿನಿಂದ. ಸೊ ನಾನೇನು ಮಾಡ್ತಾಯಿದ್ದೀನಿ, ಶಾವಿಗೆ ಇತ್ತು. ಸೊ ಹಾಗಾಗಿ ಶಾವಿಗೆಯಿಂದ ನಾನು ಹಾಲು ಖೀರನ್ನು ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗೆ ನಾರ್ಮಲ್ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ರೀತಿ. ಫಸ್ಟು ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಡ್ರೈ ಫ್ರೂಟ್ಸ್ನ ಹುರಿದು ಫಸ್ಟು ಸೈಡಿಗೆ ಎತ್ತಿಟ್ಕೊಂಡೆ. ಆಮೇಲೆ ಏಲಕ್ಕಿ ಪುಡಿ ಹಾಕಿ ನಾನು ಎಕ್ಸ್ಟ್ರಾ ಅಂದರೆ ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ತೀನಿ. ಬಿಕಾಸ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 1 ಪ್ಯಾಕೆಟ್ ಬಾದಾಮ್ ಪುಡಿನ ಹಾಕಿದ್ದೀನಿ. ಹಾಕಿದಾಗ ನಮಗೆ ರುಚಿ ಇನ್ನೂ ಜಾಸ್ತಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಪರ್ಸ್ನಲಿ ನನಗೆ ಹಾಲು ಖೀರ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಶಾವಿಗೆ ಎಲ್ಲ ಹಾಕಿದ್ಮೇಲೆ ಯಾಕೆ ಸಕ್ಕರೆ ಹಾಕ್ತಿದ್ದೀನಿ ಅಂದರೆ ಮುಂಚೆನೇ ನೀವು ಸಕ್ಕರೆ ಹಾಕಿದ್ರೆ ಶಾವಿಗೆ ಅಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಶಾವಿಗೆ ಎಲ್ಲ ಅಳ್ಳದ ಮೇಲೆ ನೀವು ಕೊನೆಯಲ್ಲಿ ನೀವು ಸಕ್ಕರೆನ ಹಾಕ್ಬಿಟ್ಟು ಒಂದು ಕುದಿಸಿದ್ರೆ ಸಾಕು, ಪಾಯಸ ಸೂಪರಾಗಿ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸು ತುಪ್ಪ ಎರಡೂ ಕೂಡ ನಾನು ಹುರಿದು ಎತ್ತಿಟ್ಕೊಂಡಿದ್ದೆ. ಡ್ರೈ ಫ್ರೂಟ್ಸ್ ಖಾಲಿ ಆಗಿಬಿಟ್ಟಿತ್ತು, ಬರೀ ದ್ರಾಕ್ಷಿ ಮಾತ್ರ ಇತ್ತು. ಸೊ ಹಾಗಾಗಿ ಬರೀ ದ್ರಾಕ್ಷಿನೇ ಹಾಕ್ಕೊಂಡು, ಬಿಕಾಸ್ ದೇವ್ರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿನೇ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ದೇವಿಗಳಿಗೆ ನಾವು ಮಾಡಿದಾಗ ಅದು ತುಂಬ ಪರ್ಫೆಕ್ಟಾಗೇ ಮಾಡಬೇಕು. ನಾನು ತುಪ್ಪ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ತುಪ್ಪ ಕಮ್ಮಿ ಹಾಕೆಲ್ಲ ಮಾಡಲ್ಲ. ಹೇಗೆ ಮಾಡಬೇಕೋ ನಾನು ಅದೇ ರೀತಿಯೇ ನಾನು ಮಾಡೋದು. ಆಮೇಲೆ ನಾನೇನು ಮಾಡ್ತಾಯಿದ್ದೀನಿ, ನೈವೇದ್ಯಕ್ಕೆ ನಾನು ಇಲ್ಲಿ ಬಟ್ಲಿಗೆ ನಾವು ಎಲ್ಲ ಫುಲ್ ನೈವೇದ್ಯಕ್ಕೆ ಅಂತಲೇ ಸಪ್ರೇಟ್ ಎಲ್ಲ ಬಟ್ಲು ಎಲ್ಲ ಎತ್ತಿಟ್ಬಿಟ್ಟಿದ್ದೀವಿ. ಅದಕ್ಕೆ ಆ ಬಟ್ಲಿಗೆ ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ನಾನು ನೆಕ್ಸ್ಟ್ ನನ್ನ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ನಾರ್ಮಲಿ ಪೂಜೆ ಮಾಡಾದಮೇಲೆ ಸೇಮ್ ಅದೇ ರೀತಿ ನಿನ್ನೆ ದಿನ ಏನು ಮಾಡಿದ್ದೆ ಅಂದರೆ ಸಂಜೆ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡಿದ್ದೆ. ಇವತ್ತು ಟೈಮ್ ಇತ್ತು. ಡೈಲಿ ನಾನು ಚಿಕ್ಕಮ್ಮ ಇಬ್ಬರೂ ಕೂಡ ಒಟ್ಟಿಗೆ ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಹೋಗ್ತೀವಿ. ಇವತ್ತು ಚಿಕ್ಕಮ್ಮ ಬರೋದು ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಆವಾಗಲೇ 108 ಬಾರಿ ನಾನು ಈ ಮಂತ್ರನ ಹೇಳ್ಕೊಂಡೆ. ನಿಜ ನನಗೇನು ಅನ್ನಿಸ್ತು ಅಂದರೆ ಪರ್ಸ್ನಲಿ ತುಂಬ ಮನಸ್ಸಿಗೆ ಖುಷಿ ಆಯಿತು. ನನಗೊಂದು ಪಾಸಿಟಿವ್ ವೈಬ್ಸ್ ಬಂತು ಅಂತಲೇ ಹೇಳ್ಬೋದು. ಏನೇ ಇದ್ದರೂ ಒಂಥರ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ನನ್ನ 3ನೇ ದಿನ ನವರಾತ್ರಿ ಪೂಜೆ ಆಗಿತ್ತು. ನೆಕ್ಸ್ಟು ನಾರ್ಮಲ್ ಇವತ್ತು ನಾನೇ ಪೂಜೆ ಎಲ್ಲ ಆದಮೇಲೆ ನಿಂಬೆಹಣ್ಣು ದೀಪ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಿಂಬೆಹಣ್ಣೆಲ್ಲ ಆಲ್ರೆಡಿ ಕಟ್ ಮಾಡಿ ನಾನು ಅದರಿಂದ ಎಲ್ಲ ತೆಗೆದುಬಿಟ್ಟು ನೀಟಾಗೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಆಮೇಲೆ ಅರಿಶಿನ ಕುಂಕುಮನ ಇಟ್ಕೊಬೇಕು ನೀಟಾಗಿ. ಪ್ರತಿಯೊಂದಕ್ಕೂ ನೀಟಾಗಿ ಅರಿಶಿನ ಕುಂಕುಮನೇ ಮೇನ್. ಹೆಣ್ದೇವರಿಗೆ ಫಸ್ಟು ಮೇನ್ ಅನ್ನೋದೇ ಅರಿಶಿನ ಕುಂಕುಮ. ಸೊ ಹಾಗಾಗಿ ನಾನು ಎಲ್ಲ ನಿಂಬೆಹಣ್ಣಿಗೂ ಕೂಡ ಅರಿಶಿನ ಕುಂಕುಮನೇ ನೀಟಾಗಿ ಒಂದು ಕಡೆಯಿಂದ ಇಟ್ಕೊತಾ ಇದ್ದೀನಿ. ನೀವು ಯಾವತ್ತೂ ಅಷ್ಟೇ ಉಂಗುರದ ಬೆರಳನ್ನ ಯೂಸ್ ಮಾಡಿ ಅರಿಶಿನ ಕುಂಕುಮನ ಇಡಿ, ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಉಂಗುರದ ಬೆರಳೇ ನಾನು ಯೂಸ್ ಮಾಡೋದು. ನೀವು ಕುಂಕುಮ ಇಟ್ಕೋಬೇಕಾರಾಗಲಿ, ಬೇರೆಯವ್ರಿಗೆ ಇಡುವಾಗಲಿ, ದೇವರಿಗೆ ಇಡುವಾಗಲಿ ನೀವು ಉಂಗುರದ ಬೆರಳನ್ನ ಯೂಸ್ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ.
ಸೊ ನೆಕ್ಸ್ಟು ನಾನು ಹೂವದ ಮೇಲೆ ಕುಂಕುಮ ಇಡ್ತಾ ಇದ್ದೀನಿ, ಅಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಸೇವಂತಿಗೆ ಮತ್ತು ಗುಲಾಬಿ 2 ಹೂವನ್ನು ಉಪಯೋಗಿಸಿ ನಾನು ಇಲ್ಲಿ ನಿಂಬೆಹಣ್ಣು ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಯಾವುದೂ ಅಷ್ಟೇ ನಾನು ಚೆನ್ನಾಗಿ ಮಾಡಬೇಕು, ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದೇ ನನಗೆ ಇರೋದು. ಇವತ್ತಿನ ದಿನ 3ನೇ ದಿನ ಯಾವ ಅಲಂಕಾರ ಇತ್ತಪ್ಪ ಅಂತಂದರೆ ಬೆಣ್ಣೆ ಅಲಂಕಾರ. ನಿಜ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡೋಕ್ಕೆ ಖುಷಿ ಆಗ್ತಾ ಇತ್ತು. ಒಂಥರ ಬೆಣ್ಣೆ ಅಲಂಕಾರ ಏನೋ ಒಂಥರ ಫುಲ್ ಖುಷಿ ಆಯಿತು ನೋಡಿ. ಇದು ಮೊದಲನೇ ದಿನದ ಅಲಂಕಾರ. ಆ ಅಲಂಕಾರ ಅರಿಶಿಣದ ಅಲಂಕಾರ, ಆರಿದ್ರ ಅಲಂಕಾರ ಅಂತಲೂ ಹೇಳ್ತೀವಿ. ಇದು 2ನೇ ದಿನದ ಅಲಂಕಾರ, ಅನ್ನಪೂರ್ಣೇಶ್ವರಿ ಅಲಂಕಾರ. ಇದು 3ನೇ ದಿನದ ಅಲಂಕಾರ, ಬೆಣ್ಣೆ ಅಲಂಕಾರ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.